ಹಸಿರು ಹೊಲಗಳು ಮತ್ತು ಎತ್ತರದ ಮರಗಳಿಂದ ಆವೃತವಾದ ಶಾಂತವಾದ ಪುಟ್ಟ ಹಳ್ಳಿಯಲ್ಲಿ ರಾಮು ಎಂಬ ಬುದ್ಧಿವಂತ ವೃದ್ಧ ರೈತ ವಾಸಿಸುತ್ತಿದ್ದ. ರಾಮು ಹಣದಲ್ಲಿ ಬಡವನಾಗಿದ್ದನು, ಆದರೆ ದಯೆಯಲ್ಲಿ ಶ್ರೀಮಂತನಾಗಿದ್ದನು. ಅವನು ತನ್ನ ಸಣ್ಣ ಜಮೀನಿನಲ್ಲಿ ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಮತ್ತು ತನ್ನ ನೆರೆಹೊರೆಯವರಿಗೆ ಅಗತ್ಯವಿರುವಾಗಲೆಲ್ಲ ಯಾವಾಗಲೂ ಸಹಾಯ ಮಾಡುತ್ತಿದ್ದನು. ರಾಮು ಪಕ್ಕದಲ್ಲಿ ಬೋಲಾ ಎಂಬ ದುರಾಸೆಯ ವ್ಯಕ್ತಿ ವಾಸಿಸುತ್ತಿದ್ದನು. ಬೋಲಾಗೆ ದೊಡ್ಡ ತೋಟ, ಹೆಚ್ಚು ಪ್ರಾಣಿಗಳು ಮತ್ತು ಹೆಚ್ಚು ಹಣವಿತ್ತು, ಆದರೆ ಅವನು ಎಂದಿಗೂ ತೃಪ್ತನಾಗಿರಲಿಲ್ಲ. ಅವನು ಯಾವಾಗಲೂ ರಾಮುವಿನ ಮೇಲೆ ಕಣ್ಣಿಟ್ಟಿದ್ದನು ಮತ್ತು ಅವನು ಇಷ್ಟು ಕಡಿಮೆ ಪ್ರಮಾಣದಲ್ಲಿ ಹೇಗೆ ಸಂತೋಷವಾಗಿದ್ದಾನೆಂದು ಆಶ್ಚರ್ಯಪಟ್ಟನು. ಒಂದು ದಿನ ಬೆಳಿಗ್ಗೆ ರಾಮು ತನ್ನ ಕೋಳಿ ಗೂಡಿನಲ್ಲಿ ಚಿನ್ನದ ಮೊಟ್ಟೆಯನ್ನು ಕಂಡುಕೊಂಡನು. ಆಘಾತಕ್ಕೊಳಗಾದ, ಆದರೆ ಕೃತಜ್ಞತೆಯಿಂದ ಅವನು ಅದನ್ನು ತೆಗೆದುಕೊಂಡು ಸದ್ದಿಲ್ಲದೆ ಅದನ್ನು ಹಳ್ಳಿಯ ದೇವಸ್ಥಾನಕ್ಕೆ ಕೊಟ್ಟನು. ಅದು ಸ್ವಾರ್ಥದಿಂದ ಇಟ್ಟುಕೊಳ್ಳಬಾರದು, ಆಶೀರ್ವಾದ ಎಂದು ಅವನು ನಂಬಿದ್ದನು. ರಾಮು ಚಿನ್ನದ ಮೊಟ್ಟೆಯೊಂದಿಗೆ ನಡೆದುಕೊಂಡು ಹೋಗುವುದನ್ನು ನೋಡಿದ ಬೋಲಾ ಅವನನ್ನು ರಹಸ್ಯವಾಗಿ ಹಿಂಬಾಲಿಸಿದನು. ರಾಮುವಿನಲ್ಲಿ ಮಾಂತ್ರಿಕ ಕೋಳಿ ಇದೆ ಎಂದು ತಿಳಿದಾಗ ಅವನು ಅದನ್ನು ಕದಿಯಲು ಸಂಚು ರೂಪಿಸಿದನು. ಆ ರಾತ್ರಿ ಬೋಲಾ ರಾಮುವಿನ ತೋಟಕ್ಕೆ ನುಸುಳಿ ಕೋಳಿಯನ್ನು ಕದ್ದನು. ಅವನು ತನ್ನೊಳಗೆ ನಕ್ಕನು, ಈಗ ನಾನು ಹಳ್ಳಿಯ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗುತ್ತೇನೆ. ಮರುದಿನ ಬೆಳಿಗ್ಗೆ ಬೋಲಾ ಚಿನ್ನದ ಮೊಟ್ಟೆಗಾಗಿ ಕಾತರದಿಂದ ಕಾಯುತ್ತಿದ್ದ, ಆದರೆ ಏನೂ ಬರಲಿಲ್ಲ. ಕೋಳಿ ಇತರ ಕೋಳಿಗಳಂತೆ ಗಟ್ಟಿಯಾಗಿ ಹಿಡಿದುಕೊಂಡು ನಡೆದಾಡಿತು. ದಿನ ಕಳೆದರೂ ಚಿನ್ನದ ಮೊಟ್ಟೆ ಬರಲಿಲ್ಲ. ಕೋಪಗೊಂಡ ಬೋಲಾ ಕೋಳಿಯನ್ನು ಹೊರಗೆ ಎಸೆದರು. ರಾಮು ತನ್ನ ಕೋಳಿ ಕಾಡಿನ ಬಳಿ ಅಲೆದಾಡುತ್ತಿರುವುದನ್ನು ಕಂಡನು. ಅವನು ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಹಿಂದಿನಂತೆಯೇ ಆರೈಕೆ ಮಾಡಿದನು. ಕೆಲವು ದಿನಗಳ ನಂತರ ಕೋಳಿ ಮತ್ತೊಂದು ಚಿನ್ನದ ಮೊಟ್ಟೆ ಇಟ್ಟಿತು. ಮತ್ತೆ ರಾಮು ಅದನ್ನು ದೇವಸ್ಥಾನಕ್ಕೆ ಕೊಟ್ಟನು. ಗ್ರಾಮಸ್ಥರಿಗೆ ಶೀಘ್ರದಲ್ಲೇ ಏನಾಯಿತು ಎಂದು ತಿಳಿಯಿತು. ಅವರು ರಾಮುವಿನ ಪ್ರಾಮಾಣಿಕತೆಯನ್ನು ಹೊಗಳಿದರು ಮತ್ತು ಬೋಲಾನ ದುರಾಸೆಯನ್ನು ಅಪಹಾಸ್ಯ ಮಾಡಿದರು.